ಕೈಲಾಸ ಮಾನಸ ಸರೋವರ ಇದು ಹಿಂದೂಗಳ ಪುಣ್ಯಕ್ಷೇತ್ರ. ಪ್ರತಿಯೊಬ್ಬರು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂದ್ಕೊಳ್ತಾರೆ. ಆದರೂ ಅದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಈಗ ರಾಜ್ಯದ ಮಹಿಳಾ ರಾಜಕಾರಣಿಯೊಬ್ಬರು ಈಗ ಕೈಲಾಸ ಮಾನಸ ಸರೋವರಕ್ಕೆ ಯಾತ್ರೆ ಹೋಗಿ ಬಂದಿದ್ದಾರೆ. ಅವರು ಯಾರು ಅನ್ನೋದನ್ನ ನೀವೇ ನೋಡಿ. ಅಲ್ಲಾಹು ಅಲ್ಲಾಹು. ಜಗತ್ತಿನ ಎಲ್ಲಾ ಜಾತಿ ಎಲ್ಲಾ ಧರ್ಮಗಳಿಗೂ ಅವರದ್ದೇ ಆದ ಶ್ರದ್ಧಾ ಕೇಂದ್ರಗಳಿವೆ. ಅವರವೇ ಆದ ಪುಣ್ಯಕ್ಷೇತ್ರಗಳಿವೆ. ಅಲ್ಲಿಗೆ ಹೋಗುವ ತೀರ್ಥಯಾತ್ರೆಗಳೂ ಇವೆ. ಕ್ರಿಶ್ಚಿಯನ್ನರಿಗೆ ವ್ಯಾಟಿಕನ್, ಮುಸ್ಲಿಮರಿಗೆ ಹಜ್, ಬೌದ್ಧರಿಗೆ ಗಯಾ, ಅದೇ ರೀತಿ ಹಿಂದೂಗಳಿಗೆ ಕೈಲಾಸ ಮಾನಸ ಸರೋವರ. ಇದು ಹಿಂದೂಗಳ ಪವಿತ್ರ ಕ್ಷೇತ್ರ. ಕೋಟಿ ಕೋಟಿ ಜನತೆಯ ಯಾತ್ರಾ ಸ್ಥಳ. ಹಿಮಾಲಯದ ತಪ್ಪಲಿನಲ್ಲಿರೋ ಈ ಪುಣ್ಯಕ್ಷೇತ್ರ ರುದ್ರ ರಮಣೀಯ ತಾಣ ಕೂಡ ಹೌದು. ಈ ಕೈಲಾಸ ಪರ್ವತ ಇಡೀ ವಿಶ್ವದ ಕೇಂದ್ರ ಭಾಗ. ಇದರ ಮೇಲೆ ಶಿವಪಾರ್ವತಿಯರು ನೆಲೆಸಿದ್ದಾರಂತೆ. ಮಾನಸ ಸರೋವರದ ಸುತ್ತಳತೆ ಸುಮಾರು 88 ಕಿಲೋಮೀಟರ್ಗಳು. ಇದು ಚಳಿಗಾಲದಲ್ಲಿ ಸಂಪೂರ್ಣ ಹಿಮವಾಗಿ ಬಿಡುತ್ತೆ. ಮಾನಸ ಸರೋವರವನ್ನ ಮೊದಲು ಸೃಷ್ಟಿಕರ್ತ ಬ್ರಹ್ಮ ತನ್ನ ಮನಸ್ಸಿನಲ್ಲಿ ನಿರ್ಮಿಸಿದ್ದನಂತೆ. ಆತನಿಗೆ ಅದರ ಆಕಾರ ಸೌಂದರ್ಯ ತೃಪ್ತಿ ನೀಡಿದ ನಂತರ ಭೂಮಿಯ ಮೇಲೆ ಸೃಷ್ಟಿಸಿದನಂತೆ. ಬ್ರಹ್ಮನ ಮನಸ್ಸಿನಲ್ಲಿ ಸೃಷ್ಟಿಯಾಗಿದ್ದಕ್ಕಾಗಿ ಇದಕ್ಕೆ ಮಾನಸ ಸರೋವರ ಅನ್ನೋ ಹೆಸರು ಬಂತಂತೆ. ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಧರೆಗಿಳಿದು ಬಂದು ಈ ಮಾನಸ ಸರೋವರದಲ್ಲಿ ಸ್ನಾನ ಮಾಡುತ್ತಾರೆ ಅನ್ನೋ ಪ್ರತೀತಿ ಇದೆ. ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗೋದು ಅಷ್ಟು ಸುಲಭವಲ್ಲ. ಅದು ತುಂಬಾನೇ ಅಪಾಯಕಾರಿ ಯಾತ್ರೆ. ಅಲ್ಲಿಗೆ ಹೋಗೋಕೆ ಕೇವಲ ಹಣವಿದ್ರೆ ಸಾಕಾಗೋಲ್ಲ. ಮೈಯಲ್ಲಿ ಕಸುವಿರಬೇಕು, ಮಾನಸಿಕ ಸದೃಢತೆ ಇರಬೇಕು. ಇದೆಲ್ಲದರ ಜೊತೆಗೆ ಅಪಾಯಗಳನ್ನ ಎದುರಿಸುವ ಶಕ್ತಿ ಇರಬೇಕು. ನೇಪಾಳ, ಟಿಬೆಟ್, ಚೀನಾ ದೇಶಗಳ ಮೂಲಕ ಹೋದ್ರೆ ಮಾತ್ರ ಕೈಲಾಸ ಪರ್ವತದ ದರ್ಶನ ಆಗೋದು. ಹೀಗಾಗಿ ಇಲ್ಲಿಗೆ ಹೋಗೋರಿಗೆ ಈ ಎಲ್ಲಾ ದೇಶಗಳ ಅನುಮತಿ ಮತ್ತು ಪಾಸ್ಪೋರ್ಟ್ ಬೇಕಾಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ನೋಡಿಯೇ ಹೆಚ್ಚಿನ ಜನ ಆಸೆ ಇದ್ರೂ ಹೋಗೋಕೆ ಆಗೋಲ್ಲ. ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರು ಈಗ ಕೈಲಾಸ ಮಾನಸ ಸರೋವರ ಯಾತ್ರೆ ಮುಗಿಸಿ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ. ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರ ಯಾತ್ರೆ ಹೋಗಿ ಬರಬೇಕು ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಬಹುದಿನದ ಆಸೆಯಾಗಿತ್ತು. ಅದು ಕೂಡಿ ಬಂದದ್ದು ಈ ವರ್ಷ. ಯಾತ್ರೆಗೆ ಹೋಗೋಕೆ ಮುನ್ನ ಶೋಭಾ ಮಂಗಳೂರಿನ ತಮ್ಮೂರಿಗೆ ಹೋಗಿ ತಂದೆ ತಾಯಿಯ ಆಶೀರ್ವಾದ ಪಡೆದು ಬಂದಿದ್ರು. ಬಳಿಕ ಅಂದ್ರೆ ಮೇ 23ರಂದು ಅವರು ದೆಹಲಿ ಮೂಲಕ ನೇಪಾಳದ ಕಠ್ಮಂಡು, ಅಲ್ಲಿಂದ ನೇಪಾಳಗಂಜ್, ಅಲ್ಲಿಂದ ಸಿಮಿಕೋಟ್ ಮೂಲಕ ಹಿಲ್ಸಾವರೆಗೆ ವಿಮಾನ ಮತ್ತು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಿದ್ರು. ತಕಲ್ಕೋಟ್ನಲ್ಲಿ ಅಕ್ಲಮಟೈಸೇಷನ್ ಅಂದ್ರೆ ಆಮ್ಲಜನಕದ ಪ್ರಮಾಣ ತೀರಾ ಕಡಿಮೆ ಇರೋದ್ರಿಂದ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು 1 ದಿನದ ವಿಶ್ರಾಂತಿ ಪಡೆದಿದ್ರು. ಬಳಿಕ ಶೋಭಾ ಕರಂದ್ಲಾಜೆ ನೇತೃತ್ವದ 20 ಜನರ ತಂಡ ಮೇ 27ರಂದು ಮಾನಸ ಸರೋವರ ಹಾಗೂ ಕೈಲಾಸ ಪರ್ವತದ ಪರಿಕ್ರಮ ಯಾತ್ರೆ ಆರಂಭಿಸಿತ್ತು. ಮೊದಲನೇ ದಿನವೇ ಅವರು ನಡೆದದ್ದು ಒಟ್ಟು 13 ಕಿಲೋಮೀಟರ್. ಜೈನರ ಪವಿತ್ರ ಸ್ಥಳ ಅಷ್ಟಪಥದ ಮೂಲಕ ಅವರ ಪರಿಕ್ರಮ ಆರಂಭವಾಗಿತ್ತು. ಆ ದಿನ ರಾತ್ರಿ ಅವರು ದಿರಾಪುಕ್ ಎಂಬಲ್ಲಿ ತಂಗಿದ್ರು. ಪರಿಕ್ರಮದ 2ನೇ ದಿನ ಅಂದ್ರೆ ಮೇ 28ರಂದು ಪಾರ್ವತಿ ತಪಸ್ಸು ಮಾಡಿದ್ದ ಗೌರಿಕುಂಡ, ದೋಲ್ಮಾ ಪಾಸ್ ಮೂಲಕ ಸುಮಾರು 27 ಕಿಲೋಮೀಟರ್ ನಡೆದಿದ್ರು. ಇದು ಇಡೀ ಪರಿಕ್ರಮದಲ್ಲೇ ಅತ್ಯಂತ ಕಷ್ಟವಾದ ಸ್ಥಳ. ಇಲ್ಲಿ ಚಳಿ -20 ಡಿಗ್ರಿ ಇರುತ್ತೆ. ಅನೇಕರು ಇಲ್ಲಿನ ಹವಾಮಾನ ವೈಪರೀತ್ಯ ತಡೆಯಲಾಗದೆ ಮರಳಿ ವಾಪಸ್ ಹೋಗಿಬಿಡ್ತಾರೆ. ಹೀಗೆ ಶೋಭಾ ಕರಂದ್ಲಾಜೆ ಅವರ ಜೊತೆಯಲ್ಲಿದ್ದ 20 ಜನರಲ್ಲಿ 12 ಜನ ವಾಪಸ್ ಹೋಗ್ಬಿಟ್ರು. ಪರಿಕ್ರಮ ಮುಗಿಸಿದ್ದು ಕೇವಲ 8 ಜನ ಮಾತ್ರ. ಮಾನಸ ಸರೋವರವನ್ನ ನೋಡುತ್ತಲೇ ಅವರು ಪುಳಕಗೊಂಡಿದ್ರು. ಅಲ್ಲಿನ ತಿಳಿ ನೀರು, ಮೈ ಕೊರೆಯುವ ಚಳಿ, ಮಂಜು ಮುಸುಕಿದ ಪರ್ವತಗಳು, ಅಲ್ಲಿನ ಜನಜೀವನವನ್ನೆಲ್ಲ ನೋಡಿ ಶೋಭಾ ಮಂತ್ರಮುಗ್ಧರಾದ್ರು. ಸರೋವರದ ಮುಂದೆ ನಿಂತು ಅವರೆಲ್ಲ ಫೋಟೋ ತೆಗೆಸಿಕೊಂಡಿದ್ದಾರೆ. ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು.
ಪರಿಕ್ರಮದ ಮಾರನೇ ದಿನ ಅಂದ್ರೆ ಮೇ 29ರಂದು 7ರಿಂದ 8 ಕಿಲೋಮೀಟರ್ ನಡೆದು ಕೈಲಾಸ ಪರ್ವತದ ಪರಿಕ್ರಮ ಮುಗಿಸಿ ಆರಂಭಿಸಿದ ಸ್ಥಳಕ್ಕೆ ಹಿಂದಿರುಗಿದ್ರು. ಈ ಪವಿತ್ರ ಸ್ಥಳಕ್ಕೆ ಕಾಲಿಟ್ರೆ ಸಾಕು ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಇಲ್ಲಿನ ನೀರು ಕುಡಿದರೆ ಶಿವನಿರುವ ಸ್ವರ್ಗಕ್ಕೆ ನೇರ ಪ್ರವೇಶ ದೊರೆಯುತ್ತಂತೆ ಅನ್ನೋ ಪ್ರತೀತಿ ಇದೆ. ಅಷ್ಟೇ ಅಲ್ಲ, ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಬೇರೆ. ಸಾಕಷ್ಟು ಕಷ್ಟಗಳನ್ನ ಎದುರಿಸಿಕೊಂಡೇ ಶೋಭಾ ಕರಂದ್ಲಾಜೆ ಈ ಯಾತ್ರೆಯನ್ನ ಮುಗಿಸಿಕೊಂಡು ಬಂದಿದ್ದಾರೆ. ಆದ್ರೆ ಅವರು ಈ ಯಾತ್ರೆ ಕೈಗೊಂಡಿದ್ಯಾಕೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಶಿವಪ್ರಸಾದ್, TV9 ಬೆಂಗಳೂರು. ಒಟ್ಟಾರೆ ಸಾಕಷ್ಟು ಜನ ಈ ಮಾನಸ ಸರೋವರ ಯಾತ್ರೆಗೆ ಹೋಗಬೇಕು ಅಂತ ಅಂದುಕೊಳ್ತಾರೆ. ಆದರೆ ಸಾಕಷ್ಟು ಜನರಿಗೆ ಆ ರೀತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಶೋಭಾ ಕರಂದ್ಲಾಜೆ ಅವರು ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬಂದಿದ್ದಾರೆ. ಅಲ್ಲಿಗೆ ಹೋಗೋದು ಯಾವ ರೀತಿ, ಅಲ್ಲಿನ ಕಷ್ಟಗಳೇನು, ಯಾವ ರೀತಿ ನಾವು ತಯಾರಿಯಾಗಬೇಕು, ಇಂತಹ ಅನೇಕ ಅಂಶಗಳನ್ನು ಇವತ್ತು ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನೇರವಾಗಿ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ತಮಗೆ TV9 ಸ್ಟುಡಿಯೋಗೆ ಸ್ವಾಗತ. ಓಕೆ, ಶೋಭಾ ಕರಂದ್ಲಾಜೆ ಅವರೇ, ತಾವು ಏನು ಇಡೀ ಒಂದು ತೀರ್ಥ ಯಾತ್ರೆಗೆ ಹೋಗಿ ಬಂದು, ಅದರಲ್ಲೂ ವಿಶೇಷವಾಗಿ ಏನು ಹಿಂದೂಗಳೆಲ್ಲ ಬಹಳ ಜನ ಅಂದ್ಕೊಳ್ತಾರೆ ನಾವು ಮಾನಸ ಸರೋವರಕ್ಕೆ ಹೋಗಬೇಕು, ಕೈಲಾಸ ಪರ್ವತದ ಒಂದು ಪ್ರದಕ್ಷಿಣೆ ಹಾಕಿ ಬರಬೇಕು ಅಂತೇಳಿ. ಸಾಕಷ್ಟು ಜನಕ್ಕೆ ಆಗೋದಿಲ್ಲ. ನಿಮಗೆ ಯಾಕೆ ಇಲ್ಲಿಗೆ ಹೋಗಬೇಕು ಅನಿಸ್ತಾ ಇತ್ತು ನಿಮಗೆ? ನಾನು ಬಹಳ ವರ್ಷದಿಂದ ನಮ್ಮ ಶ್ರದ್ಧಾ ಕೇಂದ್ರ ಕೈಲಾಸ ಪರ್ವತ ಮಾನಸ ಸರೋವರವನ್ನ ನಾವು ಚೀನಾಕ್ಕೆ ಬಿಟ್ಟುಕೊಟ್ಟಿದ್ದೀವಿ. 1962ನೇ ಯುದ್ಧದಲ್ಲಿ ಆಗಿನ ನಾಯಕರು ಮಾಡಿದಂತ ತಪ್ಪಿನಿಂದಾಗಿ ನಾವು ಅದನ್ನು ಚೀನಾಕ್ಕೆ ಬಿಟ್ಕೊಡ್ಬೇಕಾಯ್ತು ಅನ್ನುವಂತ ಭಾಷಣವನ್ನ ಕಳೆದ ದಶಕಗಳಿಂದ ಮಾಡ್ತಾ ಬಂದಿದ್ದೀನಿ. ಆವಾಗ ಪ್ರತಿ ಸರ್ತಿ ಭಾಷಣ ಮಾಡುವಾಗಲೂ ನಂಗೆ ಅನ್ನಿಸ್ತಾ ಇತ್ತು, ನಾನು ಆ ಜಾಗವನ್ನು ಒಂದ್ಸರಿ ನೋಡ್ಬೇಕು. ಕೇವಲ ಭಾಷಣ ಮಾತ್ರ ನಾನು ಮಾಡ್ತಾ ಇದ್ದೀನಿ, ಒಂದ್ಸರಿ ಅಲ್ಲಿಗೆ ಹೋಗ್ಬೇಕು, ನಾನು ಆ ದರ್ಶನವನ್ನು ಪಡಿಬೇಕು ಅನ್ನುವಂತ ಭಾವನೆ ಬಹಳ ಗಟ್ಟಿಯಾಗಿ ನನ್ನ ಮನಸ್ಸಲ್ಲಿತ್ತು. ಅದಕ್ಕಾಗಿ ಕಳೆದ ವರ್ಷ ನಾನು ಪ್ರಯತ್ನವನ್ನ ಮಾಡಿದೆ. ಆದ್ರೆ ಕಳೆದ ವರ್ಷ ಚೀನಾ ಸರ್ಕಾರ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅದಕ್ಕಾಗಿ ನಾನು ಈ ವರ್ಷ ಹೋಗ್ಬೇಕಾಗಿ ಬಂತು. ಒಟ್ಟು ಒಂದು 10-15 ವರ್ಷಗಳಿಂದ ಅಲ್ಲಿ ಹೋಗ್ಬೇಕು ಅನ್ಕೊಳ್ತಾ ಇದ್ದೆ. ಸೊ ಈ ವರ್ಷ ಹೋಗಲೇಬೇಕು ಅಂತೇಳಿ ಅಂತಿಮವಾಗಿ ಯಾವ ರೀತಿ ನಿರ್ಧಾರ ತೆಗೆದುಕೊಂಡ್ರಿ ನೀವು? ನಾನು ಈ ಸರ್ತಿ ಆಕ್ಚುಲಿ ಒಂದು ಸ್ವಲ್ಪ ರಾಜಕೀಯವಾಗಿ ಬಿಡುವಾಗಿ ಕೂಡ ಇದ್ದೀನಿ. ಕಳೆದ ವರ್ಷ ನಾನು ಮಂತ್ರಿ ಆಗಿದ್ದೆ. ಸಹಜವಾಗಿ 15-20 ದಿನದ ಪ್ರವಾಸ ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೇ ಏನೋ ರಾಜ್ಯ ಬಿಟ್ಟು ಹೋಗುದು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈ ವರ್ಷ ನಾನು ಬಿಡುವಾಗಿದ್ದೆ. ಅದಕ್ಕಾಗಿ ಈ ಸರ್ತಿ ನಾನು ಹೋಗ್ಲೇಬೇಕು ಅನ್ನುವಂತ ದೃಢ ನಿರ್ಧಾರ ಮನಸ್ಸಲ್ಲಿ ತಗೊಂಡು ಖಂಡಿತವಾಗಿ ಹೋಗ್ಬೇಕು ಅಂತ ಮಾನಸಿಕವಾಗಿ ನಾನು ತಯಾರಾದೆ. ಅದಕ್ಕಾಗಿ ಎಲ್ಲ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ. ಆದ್ರೆ ಬಹಳ ಜನ ಇದಕ್ಕೆ ಹಿಂದೇಟನ್ನ ಹಾಕಿದ್ರು. ಯಾರು ಕೂಡ ಕೈಲಾಸಕ್ಕೆ ಬರಬೇಕು, ಅಲ್ಲಿರುವಂತಹ ಹಲವಾರು ಅನುಭವವನ್ನು ಕೇಳಿರ್ತೀವಿ ನಾವು. ಪ್ರತಿಮಾ ಬೇಡಿ ಅವರು ಹೋದ್ರು, ವಾಪಸ್ ಬರಲಿಲ್ಲ. ಈ ರೀತಿಯ ಹಲವಾರು ಅನುಭವವನ್ನ ಇವನ್ ನಮ್ಮ ಪುತ್ತೂರಲ್ಲಿ, ನನ್ನ ಊರು ಹುಟ್ಟೂರು ಪುತ್ತೂರಲ್ಲಿ ಬಹಳ ಮಂದಿ ಹೋಗಿದ್ರು. ಅವರು ಒಬ್ರು ಲಾಯರು, ಇವರೆಲ್ಲ ವಾಪಸ್ ಬರಲಿಲ್ಲ ಅನ್ನುವಂಥದ್ದು ಇತ್ತು. ಅದಕ್ಕಾಗಿ ಮನೆಯಲ್ಲಿ ಕೂಡ ಸಹಜವಾಗಿ ಒಂದು ಭೀತಿ ಇತ್ತು. ಯಾಕಪ್ಪ ಹೋಗ್ಬೇಕು, ಈಗಲೇ ಯಾಕೆ ಹೋಗ್ಬೇಕು? ನಮ್ಮ ಹಿರಿಯರೊಬ್ರು ಕೇಳಿದ್ರು, ಈಗಲೇ ಯಾಕೆ ನೀನು ಹೋಗ್ಬೇಕು ಅಂತ ಕೇಳಿದ್ರು. ಆದ್ರೆ ನಾನು ಮನಸ್ಸಲ್ಲಿ ನಿರ್ಧಾರ ಮಾಡಿದೆ ಹೋಗ್ಲೇಬೇಕು ಅಂತ ಹೇಳಿ. ಇನ್ನೊಬ್ರು ಹಿರಿಯರು ಕೇಳಿದ್ರು, ಹೋಗಿ ಏನು ಪ್ರಾರ್ಥನೆ ಮಾಡ್ತೀಯಾ ಅಂತ. ನಾನು ಹೇಳಿದೆ, ಕಳೆದ 15 ವರ್ಷದಿಂದ ನಾನು ಒಂದು ಭಾಷಣವನ್ನು ಮಾಡ್ತಾ ಇದ್ದೀನಿ. ನಮ್ಮ ಶ್ರದ್ಧಾ ಕೇಂದ್ರ ಕೈಲಾಸ ಮಾನಸ ಸರೋವರನ್ನ ಬೇರೆ ದೇಶಕ್ಕೆ ನಾವು ಬಿಟ್ಕೊಟ್ಟಿದೀವಿ. ಇವತ್ತು ಅವರಿಗೆ ದುಡ್ಡು ಕಟ್ಟಿ ನಾವು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮತ್ತೊಂದ್ಸರಿ ಈ ದೇಶಕ್ಕೆ ನಾನು ತಂದ್ಕೊಡಪ್ಪ ಅಂತ ಬೇಡ್ಕೊಳಕ್ ಹೋಗ್ತೀನಿ ಅಂತ ಸಹಜವಾಗಿ ತಮಾಷೆಯಾಗಿ ನಾನು ಅಂದೆ. ಸೊ ನೀವು ಹೇಳಿದ್ರೆ ಒಂದು ಮಾತನ್ನ ಹೇಳಿದ್ರೆ, ಅಂದ್ರೆ ಸಾಕಷ್ಟು ಜನ ಹೋದವರು ವಾಪಸ್ ಬರದೇ ಇಲ್ಲ, ಇಂತಹ ಒಂದು ಭೀತಿ ಇತ್ತು ಅಂತ ಹೇಳಿ. ಈಗ ನಿಮ್ಮ ಕುಟುಂಬದಲ್ಲಿ ಏನಾದ್ರೆ ಮತ್ತೆ ತಂದೆ ತಾಯಿ ಅಲ್ಲಿಗೆ ಯಾಕೆ ಹೋಗ್ತಾ ಬೇಡ ಅಂತ ಏನಾದ್ರು ಹೇಳಿದ್ರೆ ಹೇಗೆ? ಸಹಜವಾಗಿ ನನ್ನ ತಂಗಿ ಅಂದ್ರೆ ಹೇಳಿದ್ರು, ಯಾಕೆ ಹೋಗ್ಬೇಕು, ಈಗ್ಲೇ ಇನ್ನೂ ವರ್ಷಗಳಿದಾವಲ್ಲ, ಇನ್ನೂ ಹೋಗ್ಬೋದಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಇವಾಗ್ಲೂ ಹೋಗಿ ಬಂದ ಮೇಲೆ ಕೂಡ ಎಲ್ಲಾ ಜನಕ್ಕೆ ಹೇಳುವಂತದ್ದು, ನಿಮ್ಗೆ ದೇಹದಲ್ಲಿ ಶಕ್ತಿ ಇರುವಾಗ್ಲೇ, ಕಾಲಲ್ಲಿ ಶಕ್ತಿ ಇರುವಾಗ್ಲೇ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಅಷ್ಟು ಕಠಿಣವಾಗಿ ನಾವು ನಡಿಬೇಕಾಗಿದೆ. ಆಮ್ಲಜನಕದ ಕೊರತೆ ಇರುತ್ತೆ. -20, -25, -30 ಡಿಗ್ರಿ ಸೆಂಟಿಗ್ರೇಡ್ ನ ಚಳಿ ಇರುತ್ತೆ. ಅದಕ್ಕಾಗಿ ದೇಹದಲ್ಲಿ ಗಟ್ಟಿ ಇರುವಾಗ ನಾವು ಹೋಗ್ಬೇಕು ಅನ್ನುವಂಥದ್ದು ಎಲ್ರಿಗೆ ನನ್ನ ಒಂದು ಪ್ರಾರ್ಥನೆ. ಓಕೆ, ನೀವು ಇನ್ನೊಂದು ಮಾತನ್ನ ಹೇಳಿದ್ರಿ, ಅಂದ್ರೆ ನೀವು ಹೋಗೋದಕ್ಕೂ ಮೊದಲು ನಿಮ್ಮ ಕುಟುಂಬಕ್ಕೆ ಹೋಗಿ, ನಿಮ್ಮ ಊರಿಗೆ ಹೋಗಿ ನಿಮ್ಮ ತಂದೆ ತಾಯಿಯನ್ನ ಭೇಟಿ ಮಾಡಿದ್ರೆ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ ಬಂದಿದ್ರಿ ಅಂತ ಹೇಳಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಹಿಂದೂಗಳಲ್ಲಿ ಒಂದು ಸೆಂಟಿಮೆಂಟ್ಸ್ ಇದೆ. ಸಹಜವಾಗಿ ಇಂತ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಹಿರಿಯರಿಗೆ ನಮಸ್ಕಾರ ಮಾಡಿ ಹೋಗುವಂತದ್ದು ಸಹಜವಾದ ಒಂದು ಆಶೀರ್ವಾದ ಪಡ್ಕೊಂಡು ಹೋಗುವಂತದ್ದು ಒಂದು ಸೆಂಟಿಮೆಂಟ್ಸ್. ಅದು ಬಹಳ ಕಠಿಣವಾದ ಜಾಗಕ್ಕೆ ಹೋಗ್ತೀವಿ, ನಮ್ಗೆ ಗೊತ್ತಿಲ್ಲ ಹೋದವರು ಮತ್ತೆ ವಾಪಸ್ ಬರ್ತೀವ ಇಲ್ವಾ ಅನ್ನುವಂಥದ್ದು ನಮಗೂ ಒಂದು ಡೌಟ್ ಇರುತ್ತೆ ನಮ್ಮ ಬಗ್ಗೆನೆ. ಖಂಡಿತ ಇತ್ತು. ಅಂದ್ರೆ ನಾನೊಂದು ಬೇರೆನೆ ಜಗತ್ತಿಗೆ ಪ್ರವೇಶ ಮಾಡ್ತೀನಿ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದು ನಮ್ಮ ಕೈಯಲ್ಲಿ ಇಲ್ಲ, ಪ್ರಕೃತಿ ಕೈಯಲ್ಲಿ ಇರುತ್ತೆ. ಅದಕ್ಕೆ ಪ್ರಕೃತಿ ಕೈಯಲ್ಲಿ ನಮ್ಮ ಇಡೀ ದೇಹವನ್ನ, ನಮ್ಮ ಮನಸ್ಸನ್ನ ಕೊಟ್ಟು ನಾವು ಹೋಗಿರ್ತೀವಿ, ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಭಾವನೆ ನಂಗೂ ಸಹಜವಾಗಿ ಒಂದು ಭೀತಿ ಇದ್ದೇ ಇತ್ತು. ಅದಕ್ಕಾಗಿ ಭೀತಿಯ ಜೊತೆಗೆ ನೀವು ಹೋಗೋ ದಿನ ಕೂಡ ಮಂಗಳೂರಿನಲ್ಲಿ ವಿಮಾನ ಅಪಘಾತ ಆಗಿತ್ತು, ನಿಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಥಳದಲ್ಲಿ.
ನನ್ನ ಅಮ್ಮ ತುಂಬಾ ಅಪ್ಸೆಟ್ ಆಗಿದ್ರು. ಯಾಕಂದ್ರೆ ಮಂಗಳೂರಲ್ಲಿ ಆಗಷ್ಟೇ ಹೆಣಗಳನ್ನ ನೋಡ್ತಾ ಇದ್ದಾರೆ, ಅದೇ ರಾತ್ರಿ ನಾನು ಹೊರಡ್ಬೇಕು. ಅದಕ್ಕಾಗಿ ಅವರು ತುಂಬಾ ಭೀತಿಗೊಳಗಾಗಿದ್ರು, ಮತ್ತೆ ತೋರಿಸ್ಕೊಳ್ತಾ ಇರ್ಲಿಲ್ಲ. ನಾನು ಹೋಗುವಂತ ಸಂದರ್ಭದಲ್ಲೇ ನಾನು ತೋರಿಸ್ಕೋಬಾರ್ದು ಅಂತ ಹೇಳಿ ಅಳ್ತಾ ಇರ್ಲಿಲ್ಲ, ಆದ್ರೆ ಅಳುವಂತ ಸ್ಥಿತಿಯಲ್ಲೇ ನಮ್ಮ ಅಮ್ಮ ಇದ್ರು. ಸೊ ಒಟ್ಟಾರೆ ಭಾವನಾತ್ಮಕವಾಗಿ ಎಲ್ಲರಿಂದನೂ ಒಂದು ಆಶೀರ್ವಾದವನ್ನು ಪಡೆದು ತಾವು ಹೊರಟ್ರಿ. ಹೌದು. ಓಕೆ, ಒಟ್ಟಾರೆ ಶೋಭಾ ಕರಂದ್ಲಾಜೆ ಅವರು ತಮ್ಮ ಕುಟುಂಬದ ಆಶೀರ್ವಾದವನ್ನು ಪಡೆದು ಈ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೊರಟರು. ಮುಂದೆ ಅವರು ಯಾವ ರೀತಿಯ ತಯಾರಿಯನ್ನು ನಡೆಸಿದ್ರು, ಯಾವ ರೀತಿ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ಪ್ರದಕ್ಷಿಣೆ ಹಾಕಿದ್ರು, ಈ ಬಗ್ಗೆ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ.